ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ, ಸಂಡೇ ಸ್ಪೆಷಲ್ ಯಮ್ಮಿ ಚಿಕನ್ ದಮ್ ಬಿರಿಯಾನಿ. ಫ್ರೆಂಡ್ಸ್, ಮಾಡುವ ವಿಧಾನ ನೋಡೋಣ ಬನ್ನಿ. ಇವಾಗ ನಾವು ಚಿಕನ್ ದಮ್ ಬಿರಿಯಾನಿಗೆ ಯೂಸ್ ಮಾಡ್ತಾ ಇರೋಂಥ ರೈಸ್ ಬಂದು ಇಂಡಿಯಾಗೆ ಬಾಸುಮತಿ ರೈಸ್. 1 kg ರೈಸು ನೋಡಿ ಈ ರೀತಿ ಇದೆ. ಇವಾಗ ನಾವು ಇದನ್ನು ವಾಶ್ ಮಾಡ್ಕೊಳ್ಳೋಣ. 2 times ವಾಶ್ ಮಾಡ್ಕೊಂಡು ಈಗ ಅಕ್ಕಿನೇ 1/2 hour ನೆನೆಸ್ಬೇಕು. 1.5 kg ಚಿಕನ್ಗೆ ನಾನು 1 kg ಬಾಸುಮತಿ ರೈಸ್ ಯೂಸ್ ಮಾಡ್ತಾ ಇದ್ದೀನಿ. 1.5 kg ಚಿಕನ್ ತಗೊಂಡಿದ್ದೀನಿ. ನೀಟಾಗಿ ವಾಶ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ನಾವು ಇದನ್ನೇ 1 ವಿಸಲ್ ಕೂಗಿಸ್ಕೊಂಡು ಆಮೇಲೆ ಮಸಾಲ ಪ್ರಿಪ್ರೇಷನ್ ಮಾಡಬೇಕು, ಮ್ಯಾಗ್ನೇಟ್ ಮಾಡಬೇಕು. ಬನ್ನಿ 1 ವಿಸಲ್ ಕೂಗಿಸ್ಕೊಡೋಣ. ಕುಕ್ಕರ್ ಬಿಸಿ ಆಗಿದೆ. ಇವಾಗ ನಾವು ಸ್ವಲ್ಪ ತುಪ್ಪ ಸೇರಿಸೋಣ. ತುಪ್ಪ ಬಿಸಿ ಆಗಿದೆ. ಈಗ ಸಾಹಿ ಜೀರಾ ಸೇರಿಸೋಣ. ಈಗ ಇದರಲ್ಲಿ ನಾವು ಚಿಕನ್ ಸೇರಿಸೋಣ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಅರಿಶಿನ ಸೇರಿಸೋಣ. ಸ್ವಲ್ಪ ಖಾರದ ಪುಡಿ 1 ಸ್ಪೂನಷ್ಟು ಹಾಕಬೇಕು. ಇದಕ್ಕೆ ಸ್ವಲ್ಪ ಕಲ್ಲುಪ್ಪು ಸೇರಿಸೋಣ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಯಾವಾಗೋ ಒಂದೇ ಸ್ಟೈಲಲ್ಲಿ ನಾವು ಬಿರಿಯಾನಿ ಮಾಡಿದ್ರೆ ಸೇಮ್ ಟೇಸ್ಟ್ ಇರುತ್ತಲ್ಲ ಫ್ರೆಂಡ್ಸ್, ಅದಕ್ಕೆ ನಾವು ಸ್ವಲ್ಪ ಡಿಫ್ರೆಂಟಾಗಿ ಮಾಡು ಅಂತ ಮನೇಲಿ ಅಂದಿದ್ದಕ್ಕೆ ಈಗ ನಾನು ಈ ಸ್ಟೈಲ್ ಮಾಡ್ತಾ ಇದ್ದೀನಿ. ಇಷ್ಟಕ್ಕೆ ಮುಂಚೆನೂ ಮಾಡಿದ್ದೀನಿ, ತುಂಬ ಚೆನ್ನಾಗಿತ್ತು ಟೇಸ್ಟು, ಅದಕ್ಕೆ ಹೀಗೆ ಮಾಡ್ತಾ ಇದ್ದೀನಿ. ನೋಡಿ, ನಾವು ಇದಕ್ಕೆ ವಾಟರ್ ಏನೂ ಹಾಕಂಗಿಲ್ಲ, ಹೀಗೆ 1 ವಿಸಿಲ್ ಕೂಗಿಸ್ಕೋಬೇಕು. ಆಗ ಚಿಕನ್ನಲ್ಲಿರೋ ವಾಟರ್ ಫುಲ್ಲು ಆಚೆ ಬರುತ್ತೆ. ನಾನು ಆ ವಾಟ್ರನ್ನೇ ಏನು ಮಾಡ್ತೀನಿ ಅಂತ ಲಾಸ್ಟಲ್ಲಿ ನಿಮಗೆ ತೋರಿಸ್ತೀನಿ. ಮಿಕ್ಸ್ ಮಾಡಿದಾಗಿದೆ. ಇವಾಗ ನಾವು ಕುಕ್ಕರ್ ಮುಚ್ಚಳ ಹಾಕ್ಬಿಟ್ಟು 1 ವಿಸಲ್ಗೆ ಇಡೋಣ. ವಾಟ್ರ್ ಏನೂ ಹಾಕ್ಬಾರ್ದು, ಚಿಕನ್ನಲ್ಲಿರೋ ವಾಟ್ರ್ ಆಚೆ ಬರುತ್ತೆ. ಈಗ ನಾವು 1 ವಿಸಿಲ್ ಬರೋಷ್ಟಿಗೆ ಬ್ರೌನ್ ಆನಿಯನ್ಸ್ಗೆ ಈರುಳ್ಳಿ ಕಟ್ ಮಾಡೋಕ್ಕೆ ನನ್ನ ತಮ್ಮನ ಹೆಂಡತಿಗೆ ಕೊಡೋಣ. ಬನ್ನಿ. ಯಾಕಮ್ಮ ಸ್ಪೆಕ್ಸ್ ಹಾಕೊಂಡಿದ್ಯಾ? ಕಣ್ಣಲ್ಲಿ ನೀರು ಬರುತ್ತೆ ಅತ್ತಿಗೆ, ಅದಕ್ಕೆ ಹಾಕೊಂಡಿದ್ದೆ. ನೋಡಿ ಫ್ರೆಂಡ್ಸ್, ಕಣ್ಣಲ್ಲಿ ನೀರು ಬರುತ್ತಂತೆ. ಫ್ರೈಡ್ ಬಿರಿಯಾನಿಗೆ ಎಲ್ಲ ಬಿಡಿಸ್ಕೊಡು ಅಂತ ಕೇಳಿದೆ. ಈರುಳ್ಳಿ ಎಲ್ಲ ಕಟ್ ಮಾಡಿಕೊಡ್ತಾ ಇದ್ದಾಳೆ. ಈರುಳ್ಳಿಯಲ್ಲಿ ಕಟ್ ಮಾಡ್ತಾ ಇದ್ರೆ ಕಣ್ಣಲ್ಲಿ ನೀರು ಬರ್ತಾ ಇದೆ ಅಂತೆ. ಸ್ಪೆಕ್ಸ್ ಹಾಕ್ಕೊಂಡು ಕಟ್ ಮಾಡ್ತಾ ಇದ್ದಾಳೆ ನೋಡಿ ಫ್ರೆಂಡ್ಸ್. ಎಷ್ಟೋ ಜನಕ್ಕೂ ಈರುಳ್ಳಿ ಕಟ್ ಮಾಡ್ತೀರಲ್ಲ, ನೀರು ಬರುತ್ತೆ ಕಣ್ಣಲ್ಲಿ, ಅದಕ್ಕೆ ನಾನು ಸ್ಪೆಕ್ಸ್ ಹಾಕೊಂಡು ಈರುಳ್ಳಿ ಕಟ್ ಮಾಡ್ತಾ ಇದ್ದೀನಿ, ನೀರು ಬರಬಾರ್ದು ಅಂತ. ನೋಡಿ ಫ್ರೆಂಡ್ಸ್, ನಿಮ್ಗೂ ಹೇಳ್ಬಿಟ್ರು. ಆಯ್ತಮ್ಮ, ಆಯ್ತು, ಹಂಗೆ ಕಟ್ ಮಾಡಮ್ಮ. 1 ವಿಸಿಲ್ ಬಂದಿದೆ, ಆಫ್ ಮಾಡೋಣ. ಫ್ರೈಡ್ ಆನಿಯನ್ಸ್ಗೆ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಬನ್ನಿ ಫ್ರೈ ಮಾಡ್ಕೊಡೋಣ. ಇಲ್ಲಿ ಆಯಿಲ್ ಬಿಸಿ ಆಗಿದೆ. ಈ ಚೆನ್ನಾಗೆ ಗೋಲ್ಡನ್ ಬ್ರೌನ್ಗೆ ಫ್ರೈ ಮಾಡ್ಕೋಬೇಕು. ಆಲ್ಮೋಸ್ಟ್ ಫ್ರೈ ಆಗಿದೆ. ಇನ್ನು ಸ್ವಲ್ಪ ಫ್ರೈ ಆದರೆ ತೆಗೆದ್ಬಿಡೋಣ. ಫ್ರೈ ಆಗಿದೆ. ಇವಾಗ ನಾವು ಒಂದು ಪ್ಲೇಟಲ್ಲಿ ತೆಗೆದ್ಬಿಡೋಣ. ನೋಡಿ, ಟಿಶ್ಯೂ ಪೇಪರ್ ಹಾಕಿ ಇಟ್ಕೊಂಡಿದ್ದೀನಿ ಒಂದು ಪ್ಲೇಟಲ್ಲೇ. ಈಗ ಇದರಲ್ಲಿ ಆನಿಯನ್ಸು, ಫ್ರೈಡ್ ಆನಿಯನ್ಸ್ ಹಾಕೋಣ. ಎಕ್ಸೆಸ್ ಆಯಿಲ್ ಇದ್ದರೆ ಎಲ್ಲ ಟಿಶ್ಯೂ ಪೇಪರ್ ಎಳ್ಕೊಡತ್ತೆ. ಇವಾಗ ಇದು ಸ್ವಲ್ಪ ಆರಬೇಕು. ಆರಿದ ನಂತರ ಇದನ್ನೇ ಬಿರಿಯಾನಿಗೆ ಯೂಸ್ ಮಾಡೋಣ. ವಿಸಿಲ್ ತಣ್ಣಗಾಗಿದೆ, ನೋಡೋಣ. ನೋಡಿ, ಇವಾಗ ಚಿಕನಲ್ಲಿ ಇರೋ ನೀರೆಲ್ಲ ಆಚೆ ಬಂದಿದೆ. ಚಿಕನ್ನೆಲ್ಲ ತಗೊಂಡು ಒಂದು ಬೌಲಲ್ಲಿ ಹಾಕ್ಕೊಂಡು ಮ್ಯಾರಿನೇಷನ್ ಮಾಡ್ಕೊಡೋಣ. ಈಗ ಚಿಕನಲ್ಲಿ ಇಲ್ಲಿ ಹಾಕಿದ್ದೀನಿ. ಈ ಎಕ್ಸೆಸ್ ವಾಟರ್
ಹಾಗೆ ಇಟ್ಕೊಂಡು ಲಾಸ್ಟಲ್ಲಿ ನಾನು ಬಿರಿಯಾನಿಗೆ ಯೂಸ್ ಮಾಡ್ತೇನೆ. ಅರಿಶಿಣ, ಗರಂ ಮಸಾಲ 2 ಸ್ಪೂನ್, ಖಾರದ ಪೌಡರ್ 3 ಸ್ಪೂನ್ಸ್, ಬಿರಿಯಾನಿ ಮಸಾಲ 2 ಸ್ಪೂನ್ಸ್, ಜಿಂಜರ್ ಗಾರ್ಲಿಕ್ ಪೇಸ್ಟ್ 2 ಸ್ಪೂನ್, ಲೆಮನ್ ಜ್ಯೂಸ್ 1, ಮೊಸರು 1/2 ಕಪ್, ಫ್ರೈಡ್ ಆನಿಯನ್ಸ್, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ರುಚಿಗೆ ತಗ್ಗ ಉಪ್ಪನ್ನೇ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಡಬೇಕು. ಎಲ್ಲ ಪೀಸಸ್ಗೂ ಚೆನ್ನಾಗಿ ಮಿಕ್ಸ್ ಮಾಡಿಡಬೇಕು. ಎಲ್ಲ ಮಿಕ್ಸ್ ಮಾಡಿದಾಗಿದೆ. ಇವಾಗ ನಾವು ಇದನ್ನೇ 1/2 ಅವರ್ ಮ್ಯಾಗ್ನೇಷನ್ ಹಂಗೆ ಇಡಬೇಕು. ಆಮೇಲೆ ಬಿರಿಯಾನಿ ಪ್ರಿಪ್ರೇಷನ್ ಮಾಡಬೇಕು. ಈಗ ರೈಸ್ ಪ್ರಿಪ್ರೇಷನ್ ಮಾಡೋಣ. ಸ್ಟವ್ ಅಂಟಿಸ್ಕೊಂಡು ಪಾತ್ರೆ ಇಟ್ಕೊಂಡಿದ್ದೀನಿ. ಇದರಲ್ಲಿ ನೀರು ತುಂಬಿಸಿ ಇಟ್ಕೊಂಡಿದ್ದೀನಿ. ಈಗ ರೈಸ್ಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ತೋರಿಸ್ತೀನಿ. ಮೆಣಸು 1 ಸ್ಪೂನ್, ಮರಾಠಿ ಮೊಗ್ಗು 3, ಲವಂಗ 10, ಇಲಾಯ್ಚಿ 6 - 7, ಬಿರಿಯಾನಿ ಎಲೆ 4 - 5, ಅನಾಸ ಪೂವು 4, ದೊಡ್ಡ ಇಲಾಯ್ಚಿ 1, ಚಕ್ಕೆ 4 ಇಂಚಿ. ಇವಾಗ ನಾವು ಇದೆಲ್ಲ ನೀರಲ್ಲಿ ಹಾಕ್ಕೊಡೋಣ. ಹೋಲ್ ಗರಂ ಮಸಾಲ ಎಲ್ಲ ಹಾಕಿದ್ದೀನಿ. ಇವಾಗ ಇದು ಬಾಯ್ಲ್ ಆಗಬೇಕು. ಆಮೇಲೆ ಇದರಲ್ಲಿ ನಾವು ಬಾಸ್ಮತಿ ರೈಸ್ನೇ ಹಾಕ್ಕೊಡೋಣ. ಹೋಲ್ ಗರಂ ಮಸಾಲ ಬಿಸಿ ಆಗಿದೆ. ಈಗ ರುಚಿಗೆ ತಗ್ಗ ಉಪ್ಪನ್ನೇ ಸೇರಿಸ್ಬೇಕು ರೈಸ್ಗೆ. ರೈಸು 1/2 ಅವರ್ ನೆಂದಿದೆ. ಇವಾಗ ನಾವು ನೀರಲ್ಲಿ ಹಾಕ್ಕೊಡೋಣ. ಈಗ ಹಾಫ್ ಬಾಯ್ಲ್ ಆಗೋವರೆಗೂ ಇದು ಬಾಯ್ಲ್ ಮಾಡ್ಕೋಬೇಕು. ಹಾಫ್ ಬಾಯ್ಲ್ ಆಗಿದೆ ಫ್ರೆಂಡ್ಸ್, ನೋಡಿ. ಥರ ಒಂದು ಎತ್ಕೊಂಡು ಹಿಂಗಂದರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಈಗ ನಾವು ಫಿಲ್ಟರ್ ಮಾಡ್ಕೊಳ್ಳೋಣ. ವಾಟರ್ ಸಪ್ರೇಟ್, ರೈಸ್ ಸಪ್ರೇಟ್. ಈ ಥರ ರೈಸ್ನೇ ಎಲ್ಲ ಒಂದು ಫಿಲ್ಟರ್ ಮಾಡಿಕೊಂಡು ಈಗ ನಾವು ಬಿರಿಯಾನಿ ಪ್ರಿಪ್ರೇಷನ್ ಮಾಡೋಣ. ಬನ್ನಿ, ಸ್ಟವ್ ಅಂಟಿಸ್ಕೊಡೋಣ. ಬಿರಿಯಾನಿಯ ಪಾತ್ರೆ ಇಟ್ಕೊಡೋಣ. ನೋಡಿ ಈ ರೀತಿ. ಈಗ ಬಿಸಿ ಆಗಿದೆ. ಇವಾಗ ನಾವು ಚಿಕನ್ ಮ್ಯಾಗ್ನೇಷನ್ ಮಾಡ್ಕೊಂಡಿರೋದು ಹಾಕ್ಕೊಡೋಣ. ಚೆನ್ನಾಗಿ ಮ್ಯಾಗ್ನೇಷನ್ ಆಗಿದೆ. ಈಗ ನಾವು ಚಿಕನ್ನೇ ಸೇರಿಸೋಣ. ಈಗ ಉಪ್ಪು ಖಾರ ಸರೋಯ್ತಾ ಅಂತ ಈಗ ಈ ಟೈಮಲ್ಲಿ ನೋಡಬೇಕು. ಪರ್ಫೆಕ್ಟ್ ಆಗಿದೆ. ಇವಾಗ ನಾವು ರೈಸ್ ಸೇರಿಸೋಣ. ರೈಸ್ ಎಲ್ಲ ಹಿಂಗೆ ಹಾಕ್ಕೊಂಡು ಸಮ ಮಾಡ್ಕೋಬೇಕು. ಈಗ ನಾವು ಚಿಕನ್ ವಾಟರ್ನೇ ಸೇರಿಸ್ಬೇಕು. ಸ್ಯಾಫ್ರನ್ ಹಾಕಿಟ್ಟಿರೋದು, ಮಿಲ್ಕಲ್ಲಿ ಹಾಕಿಟ್ಟಿದ್ದೀನಿ ಒಂದು ಸೈಡು. ಗ್ರೀನ್ ಕಲರ್ ಫುಡ್ ಕಲರ್, ಇದು ಆಪ್ಷನಲ್. ಈಗ ಇದ್ರ ಮೇಲೆ ಫ್ರೈಡ್ ಆನಿಯನ್ಸ್ ಸ್ವಲ್ಪ ಹಾಕೋಣ. ಕೊತ್ತಂಬರಿ ಸೊಪ್ಪನ್ನೇ ಸೇರಿಸೋಣ. ಈಗ ನಾವು ದಮ್ಗೆ ಪ್ಲೇಟ್ನೇ ಮುಚ್ಚೋಣ. ದಮ್ ಮಾಡ್ಕೊಳಕ್ಕೋಸ್ಕರ ನಾನು ಈ ಥರ ಒಂದು ಪ್ಯಾನ್ನೇ ಇಟ್ಕೊಂಡಿದ್ದೀನಿ. ಈ ಪ್ಯಾನ್ ಇಟ್ಬಿಟ್ಟು ಸಿಮ್ಮಲ್ಲಿ ಇಟ್ಕೋಬೇಕು. ಈಗ ನಾವು ಬಿರಿಯಾನಿ ಪಾತ್ರೆನೇ ಇದ್ರ ಮೇಲೆ 1/2 ಅವರ್ ಇರಬೇಕು. ಈಗ ದಮ್ಮಗೆ ನಾನು ಮೇಲೆ ದಾರ ಈ ಥರ ಇಡ್ತೀನಿ. 1/2 ಅವರ್ ಹೀಗೆ ಇರಬೇಕು. 1/2 ಅವರ್ ನಂತರ ತೋರಿಸ್ತೀನಿ. ದಮ್ ಆಗಿದೆ, ನೋಡೋಣ ಬನ್ನಿ.
ಚಿಕನ್ ದಮ್ ಬಿರಿಯಾನಿ ರೆಡಿಯಾಗಿದೆ. ಈಗ ನಾವು ಫ್ಲೇವರ್ಗೋಸ್ಕರ ಪುದೀನ ಲಾಸ್ಟಲ್ಲಿ ಹಾಕ್ಕೋಬೇಕು. ಸ್ವಲ್ಪ ತುಪ್ಪ ಹಾಕ್ಕೊಡೋಣ. ಚಿಕನ್ ದಮ್ ಬಿರಿಯಾನಿ ರೆಡಿ ಆಯಿತು. ಬನ್ನಿ ಸರ್ವ್ ಮಾಡ್ಕೊಳ್ಳೋಣ. ಚಿಕನ್ ದಮ್ ಬಿರಿಯಾನಿ. ಆಹಾ ನೋಡ್ದ ಫ್ರೆಂಡ್ಸ್ ಹೇಗಿದೆ? ಬಾಬಾ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ ಫ್ರೆಂಡ್ಸ್. ಚಿಕನ್ ದಮ್ ಬಿರಿಯಾನಿ. ಚಿಕನ್ ದಮ್ ಬಿರಿಯಾನಿ. ಫ್ರೆಂಡ್ಸ್, ಚಿಕನ್ ದಮ್ ಬಿರಿಯಾನಿ ರೆಡಿಯಾಗಿದೆ. ಹೇಗಿದೆ ಬಿರಿಯಾನಿ? ಚಿಕನ್ ದಮ್ ಬಿರಿಯಾನಿ ಸುಹಾಸಿನಿ? ದೇವಿ, ಯೋಗಿ ಹೇಗಿದೆ ಅಮ್ಮ? ಸೂಪರ್. ಕವಿತಾ ಹೇಗಿದೆ? ಹೈದರಾಬಾದ್ ಬಿರಿಯಾನಿ ಕನ್ನ ಇದು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಹೈದರಾಬಾದಿ ಬಿರಿಯಾನಿಗಂತೂ ಈ ಬಿರಿಯಾನಿ ಚೆನ್ನಾಗಿದೆ ಅಂತೆ ಫ್ರೆಂಡ್ಸ್. ಅಷ್ಟು ಚಂದ ಬಂದಿದೆ. ಟೇಸ್ಟ್ ನೋಡಿ ಹೇಳ್ತೀನಿ. ಅಬ್ಬಬ್ಬಬ್ಬ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ತುಂಬ ಟೇಸ್ಟಿಯಾಗಿದೆ ಫ್ರೆಂಡ್ಸ್. ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ. ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು. ಬಾಯ್.